ಮಾಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಆತ್ಮೀಯ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ, ಹನೂರು ವ್ಯಾಪ್ತಿನಲ್ಲಿ ಆಗಸ್ಟ್ 15ರಂದು ಬೆಳಗಿನ ಜಾವ 5 ಗಂಟೆಗೆ ಅರಣ್ಯ ಇಲಾಖೆಯ ಸಿಬ್ಬಂದಿ ಮತ್ತು ಅರಣ್ಯದಲ್ಲಿ 4 ಸ್ಥಳೀಯರ ಮೇಲೆ ಗುಂಡು ಹಾರಿಸಿದ ಪರಿಣಾಮವಾಗಿ 3 ಜನ ಹತ್ಯೆ ಆಗಿರುವಂಥದ್ದು ತಮಗೆಲ್ಲ ಗೊತ್ತಿರುವಂತ ವಿಚಾರ. ಈ ಪ್ರಕರಣ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿರುವಂಥದ್ದು. ಈ ಘಟನೆಯಲ್ಲಿ ಆಂಟೋನಿ ಸ್ವಾಮಿ ಜಾನ್ ರೋಜ್ ಪೀಟರ್ ಅವರು, ಸೆಬಾಸ್ಟಿನ್ ಡೇವಿಡ್ ಕುಮಾರ್, ಈ 3 ಜನ ಹತ್ಯೆ ಆಗಿರುವಂಥದ್ದು. ಮತ್ತು ಏನು ಮಹಿಮಾ ದಾಸ್ ಏನು ಗಾಯಗೊಂಡಿದ್ದ, ಇವತ್ತು ಕೂಡ ಅವನು ಎಲ್ಲಿದ್ದಾನೆ, ಏನ್ ಮಾಡ್ತಾ ಇದ್ದಾನೆ, ಪೊಲೀಸರೇನಾದರೂ ಅವನನ್ನ ಬಚ್ಚಿಡುವಂತ ಕೆಲಸ ಮಾಡಿದ್ದಾರ, ಅರಣ್ಯ ಅಧಿಕಾರಿಗಳೇ ಮಹಿಮಾ ದಾಸ್ನನ್ನ ಬಚ್ಚಿಡುವಂತ ಕೆಲಸ ಮಾಡಿದ್ದಾರ? ಸೊ ಎಂಟೈರ್ ಪ್ರಕರಣದ ಬಗ್ಗೆ ಸಾಕಷ್ಟು ಅನುಮಾನಗಳನ್ನ ಹುಟ್ಟಾಕಿರುವಂತದ್ದು ಸುಳ್ಳಲ್ಲ. ಈ ಹಿನ್ನೆಲೆಯಲ್ಲಿ ಬಿಜೆಪಿ ಸತ್ಯ ಶೋಧನಾ ಒಂದು ತಂಡವನ್ನ ನಾವು ಕಳಿಸ್ಕೊಟ್ಟಿದ್ವಿ. ಮಾಜಿ ಸಚಿವರು, ರಾಜ್ಯದ ಭಾಜಪ ಉಪಾಧ್ಯಕ್ಷರಾಗಿರುವಂತಹ ಮಹೇಶ್ನವರ ನೇತೃತ್ವದಲ್ಲಿ, ಗುಂಡಲ್ಪೇಟೆಯ ಮಾಜಿ ನಮ್ಮ ಶಾಸಕರಾಗಿರುವಂತಹ ನಿರಂಜನ್ ರವರು, ರಾಜ್ಯ ಭಾಜಪದ ಕಾರ್ಯದರ್ಶಿಯಾಗಿರುವಂತಹ ಲಕ್ಷ್ಮೀ ಅಶ್ವಿನ್ ಗೌಡರವರು, ರಾಜ್ಯ ಮೈನಾರಿಟಿ ಮೋರ್ಚಾದ ಅಧ್ಯಕ್ಷರಾಗಿರುವಂತಹ ಅನಿಲ್ ಥಾಮಸ್ ರವರು, ಹನೂರಿನ ನಮ್ಮ ಕಳೆದ ಚುನಾವಣೆ ಸ್ಪರ್ಧೆ ಮಾಡಿರ್ತಕ್ಕಂಥವರು, ಜಿಲ್ಲೆಯ ಒಬಿಸಿ ಉಪಾಧ್ಯಕ್ಷರಾಗಿರುವಂತಹ ವೆಂಕಟೇಶ್ ರವರು, ಮತ್ತೆಲ್ಲ ಮುಖಂಡರ ತಂಡವನ್ನ ಸತ್ಯಶೋಧನಾ ಸಮಿತಿಯನ್ನ ಮಾಡಿ ಸತ್ಯಾಸತ್ಯತೆಯನ್ನ ತಿಳ್ಕೋಬೇಕು ಅಂತೇಳಿ ನಾವು ಕಳಿಸ್ಕೊಟ್ಟಿದ್ವಿ. ನಾವಾಗಲೇ ನಿರೀಕ್ಷೆ ಮಾಡಿರುವ ಹಾಗೆ, ಚರ್ಚೆ ಆಗಿರುವ ಹಾಗೆ ಈ ಪ್ರಕರಣ ದಿನೇ ದಿನೇ ಹೊಸ ತಿರುವುಗಳನ್ನ ಪಡೆದುಕೊಳ್ತಾ ಇದೆ. ಯಾಕೆ ಮಾತನ್ನ ಉಲ್ಲೇಖ ಮಾಡ್ತಾ ಇದ್ದೇನೆ, ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಆಗಸ್ಟ್ 15ನೇ ತಾರೀಕು ಆದಂತ ಈ ದುರ್ಘಟನೆ ಆತುರವಾಗಿ ಡೆಡ್ ಬಾಡಿಗಳನ್ನ ಪೋಸ್ಟ್ ಮಾರ್ಟಮ್ಗೆ ಕಳಿಸ್ಕೊಡ್ತಾರೆ. ಆದರೆ ಇಷ್ಟು ದಿನಗಳು ಕಳೆದ್ರೂ ಕೂಡ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನಾಗಿದೆ ಇವತ್ತು ಕೂಡ ಸರ್ಕಾರ ಅದ್ರ ಬಗ್ಗೆ ಹೇಳಿಕೆ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನು ಅಂತೇಳಿ ಇವತ್ತು ಕೂಡ ಬಹಿರಂಗ ಪಡಿಸೋದಕ್ಕೆ ಇವ್ರ ಕೈಯಲ್ಲಿ ಸಾಧ್ಯ ಆಗಿಲ್ಲ. ಯಾಕೆ ಈ ಪ್ರಕರಣದಲ್ಲಿ ನಮಗೆ ಸರ್ಕಾರದ ನಡವಳಿಕೆ ಬಗ್ಗೆ ಆಗಲಿ, ಅರಣ್ಯ ಅಧಿಕಾರಿಗಳ ನಡವಳಿಕೆ ಬಗ್ಗೆ ಆಗಲಿ ಅನುಮಾನಗಳು ಹುಟ್ಟಾಗ್ತಾ ಇದೆ ಅಂತ ಹೇಳಿದ್ರೆ, ದಯವಿಟ್ಟು ನಮ್ಮ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರು ಬಹಳ ಹತ್ತಿರದಿಂದ ಈ ಫೋಟೋವನ್ನ ಗಮನಿಸಬೇಕು. ಈ ಭಾವಚಿತ್ರವನ್ನ ತಾವು ನೋಡಿದ್ರೆ, ಏನು ಎನ್ಕೌಂಟರ್ ಅಲ್ಲಿ ಏನು ಪ್ರಾಣವನ್ನ ಕಳೆದುಕೊಂಡಿದ್ದಾನೆ, ಇಲ್ಲಿ ನೋಡಿದ್ರೆ ಗೊತ್ತಾಗ್ತದೆ ಕ್ಲೋಸ್ ರೇಂಜ್ ಇಂದ, ಅಂದ್ರೆ ವ್ಯಕ್ತಿಯ ಮೇಲೆ ಹೀಗೆ ಗನ್ನನ್ನ ಇಟ್ಟು ಹೊಡೆದಿರುವಂತದ್ದು. ಅರ್ಧ ಕಿಲೋಮೀಟರ್, 1 ಕಿಲೋಮೀಟರ್ ಅಥವಾ 500 ಅಡಿ ದೂರದಲ್ಲಿ ಇವತ್ತು ಶೂಟೌಟ್ ಮಾಡಿರ್ತಕ್ಕಂಥದ್ದಲ್ಲ. ಇದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಆ ವ್ಯಕ್ತಿಯ ಪಕ್ಕದಲ್ಲಿ ನಿಂತ್ಕೊಂಡು
ಅರಣ್ಯಾಧಿಕಾರಿಗಳು ಭುಜದ ಮೇಲೆ ಗನ್ನನ್ನು ಇಟ್ಟು ಶೂಟ್ ಮಾಡಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೋಚರ ಆಗ್ತದೆ. ಮತ್ತೊಬ್ಬ ವ್ಯಕ್ತಿಯನ್ನು ತಾವು ಭಾವಚಿತ್ರ ನೋಡಿದ್ರೆ ಇಲ್ಲೂ ಕೂಡ ಅದೇ ಲಾಂಗ್ ರೇಂಜ್ ಇಂದ ಶೂಟ್ ಮಾಡಿದ್ದಾರೆ ಅಂತೇಳಿ ಯಾವುದೇ ಸುಳಿವು ಕೊಡೋದಕ್ಕೆ ಸಾಧ್ಯ ಇಲ್ಲ. ಇಟ್ ಕ್ಲಿಯರ್ಲಿ ಶೋಸ್ ಏನು ಪಾಪ ಇವರು ಬಡಪಾಯಿಗಳಿದ್ದಾರೆ, ಕ್ಲೋಸ್ ರೇಂಜ್ ಅಲ್ಲೇ ಶೂಟ್ ಮಾಡಿದ್ದಾರೆ ಅರಣ್ಯಾಧಿಕಾರಿಗಳು ಅನ್ನೋದನ್ನ ಮತ್ತೆ ಮತ್ತೆ ರುಜುವಾತು ಮಾಡ್ತಾ ಇದೆ. ನೋಡಿ, ಈ ಭಾವಚಿತ್ರವನ್ನು ನೋಡಿ. ಕತ್ತಿನ ಹಿಂಭಾಗದಲ್ಲಿ ಯಾರು ಹತ್ಯೆ ಆಗಿದೆ, ಎನ್ಕೌಂಟರ್ ಸತ್ತಿದ್ದಾನೆ, ಅವನ ಕತ್ತಿನ ಹಿಂಭಾಗದಲ್ಲಿ ಶೂಟ್ ಮಾಡಿರುವಂತದ್ದು ಕ್ಲೋಸ್ ರೇಂಜ್ ಇಂದ. ಶೂಟ್ ಮಾಡಿದ್ಮೇಲೆ ಕ್ಲೋಸ್ ರೇಂಜ್ ಅಲ್ಲಿ ಶೂಟ್ ಮಾಡಿದಾಗ ಮಾತ್ರ ಈ ರೀತಿ ಪೆಲೆಟ್ಗಳು ಆ ವ್ಯಕ್ತಿಯ ಬಾಡಿ ಮೇಲೆ ಸಿಗೋದಕ್ಕೆ ಸಾಧ್ಯ. ನೀವೇನು ಎಕ್ಸ್ಪರ್ಟಾ ವಿಜೇಂದ್ರ ಅವರೇ? ನೀವ್ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀರಿ? ಕ್ಲೋಸ್ ರೇಂಜೋ ಲಾಂಗ್ ರೇಂಜೋ ನೀವೆಂಗ್ ತೀರ್ಮಾನ ಮಾಡಕ್ಕಾಗುತ್ತೆ? ಈ ಅನುಮಾನಗಳು ತಮಗೂ ಕೂಡ ಬರುವಂತದ್ದು ಸಹಜ. ನಾನಿವತ್ತು ಈ ವ್ಯಕ್ತಿಗಳ ಮೇಲೆ ಕ್ಲೋಸ್ ರೇಂಜ್ ಅಲ್ಲಿ ಇವತ್ತು ಶೂಟ್ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಬಹಳ ಮಹತ್ತರವಾಗಿರ್ತಕ್ಕಂಥ ಕಾರಣ ಇದೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಏನು ದಿನಾಂಕ 16/8/2026 16/8/2026 ಏನು ದಿನಾಂಕ ಅಂತ ಹೇಳಿದ್ರೆ ಪೋಸ್ಟ್ ಮಾರ್ಟಮ್ ಬಂದಿರತಕ್ಕಂಥ ದಿನಾಂಕ. ಪೋಸ್ಟ್ ಮಾರ್ಟಮ್ ಆಸ್ಪತ್ರೆಯಿಂದ ಕೊಟ್ಟಿರ್ತಕ್ಕಂಥ ರಿಪೋರ್ಟ್ ದಿನಾಂಕನ ನಾ ಹೇಳ್ತಾ ಇದ್ದೇನೆ. ಯಾಕೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಹಳ ಇಂಪಾರ್ಟೆಂಟು? ಯಾಕೆ ರಾಜ್ಯ ಸರ್ಕಾರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ 16/8/2026 ಬಂದರೂ ಸಹ ಇಷ್ಟು ದಿನಗಳು ಕಳೆದರೂ ಕೂಡ 10 ದಿನಗಳು ಕಳೆದಾದ್ಮೇಲೂ ಕೂಡ ಯಾಕೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನ ರಾಜ್ಯ ಸರ್ಕಾರ ಬಹಿರಂಗ ಪಡಿಸಿಲ್ಲ ಅಂತಕ್ಕಂಥದ್ದು ಬಹಳ ಮುಖ್ಯ. ಯಾಕೆ ಇವತ್ತು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನ ರಾಜ್ಯ ಸರ್ಕಾರ ಮುಚ್ಚಿಡುವಂತ ಕೆಲಸ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕಾಪಿ ನಿಮ್ಗೆಲ್ಲರೂ ಕೂಡ ಕೊಡ್ತೇನೆ ನಾನು. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ವಿಚ್ ಇಸ್ ಡೇಟೆಡ್ ಆನ್ 16/8/2026. ಹಾಗೆ ಓದ್ತೇನೆ ತಮ್ಮೆಲ್ಲರ ಗಮನಕ್ಕೆ. ನೇಮ್ ಆಫ್ ದ ಡಿಸೀಸ್ಡ್ Anthony Swami P, age 50 years. Religion is Christian. Anthony Swami. ಬಾಡಿ ಅವರಿಗೆ ಆಸ್ಪತ್ರೆಗೆ ಎಷ್ಟೊತ್ತಿಗೆ ಹೋಯಿತು? 16/8/2026 ಬೆಳಗ್ಗೆ 11ವರೆಗೆ ಅವರಿಗೆ ಬಾಡಿ ಹೋಗ್ತದೆ. ಪೋಸ್ಟ್ ಮಾರ್ಟಮು ಅಂದೇ ಅಂದ್ರೆ 16/8/2026 12:50 11ವರೆಗೆ ಬಾಡಿ ಹೋಗ್ತದೆ. 11:50 ಪೋಸ್ಟ್ ಮಾರ್ಟಮ್ ರಿಪೋರ್ಟ್, ಅವತ್ತೇ ರಿಪೋರ್ಟ್ ರೆಡಿ ಆಗ್ತದೆ. ಆದ್ರೆ ಪಾಪ ರಾಜ್ಯ ಸರ್ಕಾರಕ್ಕೆ ಇದು ಮುಖ್ಯ ಅಂತ ಯಾಕೆ ಅನ್ಸ್ಲಿಲ್ಲ? ಮುಖ್ಯ ಅಂತ ಅನ್ಸಿಲ್ಲ ಅಂತೇನಿಲ್ಲ, ಆದ್ರೆ ಸತ್ಯವನ್ನ ಮರೆಮಾಚುವಂತ ಕೆಲಸ ರಾಜ್ಯ ಸರ್ಕಾರ ಮಾಡಿದೆ. ಯಾಕೆ ಇದನ್ನ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಸ್ಪಷ್ಟವಾಗಿ ಹೇಳ್ತದೆ, ತಜ್ಞರು ಹೇಳ್ತಾರೆ, ವೈದ್ಯರು ಹೇಳ್ತಾರೆ, ಮಲ್ಟಿಪಲ್ ಸ್ಯಾಟಲೈಟ್ ಪೆಲೆಟ್ ಇಂಜುರೀಸ್ ಈಚ್ ಮೆಜರಿಂಗ್ 0.5 cm to 0.5 cm